ಏನು ಹುಡುಕ್ತಾ ಇದ್ದೀರಾ ಗುರುಗಳೇ? ಒಂದು ಒಳ್ಳೆ ಮಿಕಾನ. ನಾವಿದೀವಲ್ಲ ಗುರುಗಳೇ. ನೀವು ಸತ್ತಿದ್ದೀರಾ ಅಂತ ಹೇಳಿದ್ರೆ ಯಾರಿಗೂ ಕರುಣೆ ಬರೋದಿಲ್ಲ. ನಾವು ಸಾಯಕ್ಕೂ ಹಾಕಿಲ್ವಾ ಗುರುಗಳೇ? ಇಲ್ಲ. ಏಮ್ರಿ ಬಾಯ್ಲಿ. ಏನ್ ಮರಿ ನಿನ್ನ ಹೆಸರು? ಆಯುಷ್ಯ. ಓ, ಹೆಸರಲ್ಲೇ ಆಯುಷ್ಯ ಇದೆ. ಇವನು ನಮಗೆ ಬೇಕಾಗಿರೋ ಮಿಕಾ. ಮಿಕಾ ಅಂದ್ರೆ? ಮಿಕಾ ಅಲ್ಲಪ್ಪ, ಮಿಠಾಯಿ, ಸಿಹಿ ಉಂಡೆ. ನಿನಗಿಷ್ಟನಾ? ತುಂಬಾ ಇಷ್ಟ. ಕೊಡಿ. ಕೊಡ್ತೀನಿ. ಆದ್ರೆ ನಾನು ಹೇಳಿದ ಕೆಲಸ ಮಾಡಬೇಕು. ಏನ್ ಮಾಡ್ಬೇಕು? ಹೇಳ್ತೀನಿ. ನೀನೀಗ ಇಲ್ಲಿ ಮಲ್ಕೋಬೇಕು. ನಾನೇ ಬಂದು ಎದ್ದೇಳಿಸೋವರೆಗೂ ನೀನು ಎದ್ದೇಳಬಾರ್ದು. ಮಲ್ಕೊಂಡ್ರೆ ಸಿಹಿ ಉಂಡೆ ಕೊಡ್ತೀರಾ? ಕೊಡ್ತೀನಿ. ಮನೇಲಿ ಮಲ್ಕೊಂಡ್ರೆ ನಮ್ಮಮ್ಮ ಬೈತಾರೆ. ನೀವು ಸಿಹಿ ಉಂಡೆ ಕೊಡ್ತೀರಾ? ಹಾಗಾದ್ರೆ ಗೊರ್ಕೆ ಹೊಡ್ಕೊಂಡೇ ಮಲ್ಕೊಂತ. ಗೊರ್ಕೆ ಹೊಡ್ಕೊಂಡೆಲ್ಲ ಮಲ್ಕೋಬಾರ್ದು. ಈ ಸತ್ತಿರೋರು ಮಲ್ಕೋತಾರಲ್ಲ, ಆ ಥರ ಮಲ್ಕೋಬೇಕು. ಹಾ, ಅರ್ಥ ಆಯ್ತು. ಏಯ್, ಮಲಗಿಸ್ರ ಅವನನ್ನ. ಕಣ್ಮಚ್ಚು. ಯಾವುದೇ ಕಾರಣಕ್ಕೂ ಗೊರ್ಕೆ ಹೊಡಿಬಾರ್ದು. ಈಗ ಅವ್ರ ಬಣ್ಣ ಬಯಲಾಗತ್ತೆ. ಹೇಗೆ ಗುರುಗಳೇ? ಹೀಗೆ. ಗುರುಗಳೇ. ಶ್ರೀ ರಾಘವೇಂದ್ರ ತೀರ್ಥರಿಗೆ. ಗುರುಗಳೇ, ಕಾಪಾಡಬೇಕು. ನೀವೇ ಕಾಪಾಡಬೇಕು ಗುರುಗಳೇ, ನೀವೇ ಕಾಪಾಡಬೇಕು. ಸಮಾಧಾನ ಆಚಾರ್ಯರೇ, ಏನಾಯ್ತು? ನಮ್ಮೂರಿನ ಹುಡುಗನೊಬ್ಬನಿಗೆ ಹಾವು ಕಚ್ಬಿಟ್ಟಿದೆ. ವಿಷಪೂರಿತ ಕಾಳಿಂಗ ಸರ್ಪ. ಸತ್ತೇ ಹೋಗ್ಬಿಟ್ಟಿದ್ದಾನೆ. ಬಾಳಿ ಬದುಕಬೇಕಾದ ಬಾಲಕ ಸ್ವಾಮಿ, ನೀವು ಪವಾಡ ಪುರುಷರು, ದಯಮಾಡಿ ಅವನನ್ನು ಬದುಕಿಸಿ. ನಿಮ್ ದಮ್ಮಯ್ಯ ಗುರುಗಳೇ. ಗುರುಗಳೇ. ಸರಿ, ನಡಿ. ಗುರುಗಳೇ, ನೋಡಿ ಗುರುಗಳೇ, ಹೇಗೆ ಸತ್ತು ಬಿದ್ದಿದೆ ಅಂತ. ಹೇಗಾದ್ರೂ ಮಾಡಿ ನೀವೇ ಈ ಮಗುನ ಕಾಪಾಡಬೇಕು ಗುರುಗಳೇ. ಗುರುಗಳೇ, ಒಳ್ಳೆ ಮಿಕಾನ ಹಿಡ್ದಿದ್ದೀರಾ. ನೀವು ಸುಮ್ಮನೆ ಮಲ್ಕು ಅಂತ ಹೇಳಿದ್ರಿ, ಆದ್ರೆ ಇವನು ಹಾವು ಕಚ್ಚಿ ಸತ್ತಿರೋ ಥರ ನೊರೆ ಬಡ್ಸ್ಕೊಂಡಿದ್ದಾನೆ. ಅದಕ್ಕೆ ನಾನು ಆಗಲೇ ಹೇಳಿದ್ದು, ನೀವು ಸಾಯೋದಕ್ಕೂ ಲಾಯಕ್ಕಿಲ್ಲ ಅಂತ. ಶ್ರೀಹರಿ, ಈ ಮಗುವನ್ನು ಬದುಕಿಸೋದಕ್ಕೆ ಸಾಧ್ಯ ಇಲ್ಲ. ಅಯ್ಯಯ್ಯೋ, ಯಾಕೆ ಗುರುಗಳೇ? ಆಯಸ್ಸಿದ್ದು ಸತ್ತವರನ್ನ ಬದುಕಿಸ್ಬೋದು, ಆಯಸ್ಸು ಮುಗಿದವರನ್ನ ಯಾರಿಂದಲೂ ಬದುಕಿಸೋದಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಈ ಹುಡುಗನ ಆಯಸ್ಸು ಮುಗಿದಿದೆ ಅಂತೀರಾ ಗುರುಗಳೇ? ಹೌದು. ನಿಜವಾಗ್ಲೂ? ಖಂಡಿತವಾಗಿಯೂ. ಗುರುಗಳೇ, ನೀವು ಸತ್ತವ್ರನ್ನ ಬದುಕಿಸ್ತೀನಿ ಅಂತ ದೇಸಾಯಿ ಅವ್ರ ಮನೇಲಿ ನಾಟಕ ಮಾಡಿದಾಗಲೇ ನೀವು ಬೂಟಾಟಿಕೆ ಗುರುಗಳು ಅಂತ ನಮಗೆ ಗೊತ್ತಾಯ್ತು. ನಿಮ್ಮ ಮುಖವಾಡ ಕಳಚಬೇಕು ಅಂತಾನೆ ನಾವು ನಾಟಕ ಮಾಡ್ತಾ ಇರೋದು. ಏನು ನಾಟಕನ? ಹೌದು. ಈ ಹುಡುಗನ ಆಯಸ್ಸು ಮುಗಿದಿಲ್ಲ, ಇವನು ಸತ್ತೂ ಇಲ್ಲ. ನಾನೇ ಮಲಕ್ಕೋ, ನಾನು ಬಂದು ಎಬ್ಬಿಸೋವರೆಗೂ ಎದ್ದೇಳ್ಬೇಡ ಅಂತ ಹೇಳಿದ್ದೀನಿ. ದ್ರೋಹ.
ಗುರುದ್ರೋಹ. ನಾಡಿಗೆ ನಾಡೆ ಕೊಂಡಾಡುವಂಥ ನಮ್ಮ ಗುರುಗಳು ಪವಾಡ ಪುರುಷರು, ದೈವಾಂಶ ಸಂಭೂತರು, ಅಂಥವ್ರಿಗೇನೆ ಗುರುದ್ರೋಹ. ಅವ್ರಿಗೆ ಅಗ್ನಿ ಪರೀಕ್ಷೆಗೆ ಗುರಿಪಡಿಸೋಷ್ಟು ಸೊಕ್ಕ ನಿಮಗೆ. ಅವ್ರಿಗೆ ಬಂದರೆ ಕೋಪ, ಕೊಡ್ತಾರೆ ನಿಮಗೆ ಶಾಪ. ಕೊಡ್ತಾರೆ ಶಾಪ. ಶಾಪನೇ ಕೊಡ್ತಾರೋ ಪಾಪದ ಕೂಡ ಹೊತ್ಕೊಂಡು ಹೋಗ್ತಾರೋ ಅಂತ ನೋಡೇ ಬಿಡ್ತೀವಿ. ಹೋಗ ಎಪ್ಸ ಹುಡುಗನ್ನ. ಮಗು ಎದೇಳು. ನಿಜವಾಗ್ಲೂ ಸತ್ತೋಗಿದ್ದಾನೆ. ಮಗು 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 ಆಯಿಷಾ, ಅಯ್ಯೋ ಗುರುಗಳೇ, ನನ್ನ ತಪ್ಪಾದ ಕ್ಷಮಿಸಿ ಗುರುಗಳೇ, ಕ್ಷಮಿಸಿ. ನಿಮ್ಮ ಹೆಸರಿಗೆ ಮಸಿ ಬೆಳಿಬೇಕು ಅಂತ ನಾವು ಮಣ್ಣು ತಿನ್ನೋ ಕೆಲಸ ಮಾಡಿಬಿಟ್ವಿ ಗುರುಗಳೇ. ಈ ಹುಡುಗ ನಿರಪರಾಧಿ, ನಮಗೇನು ಬೇಕಾದ್ರೂ ಶಿಕ್ಷೆ ಕೊಡಿ, ಆದ್ರೆ ಈ ಹುಡುಗನ ಬದುಕಿಸಿ ಗುರುಗಳೇ, ಬದುಕಿಸಿ. ಆಚಾರ್ಯರೇ, ನಾವು ಮೊದಲೇ ಹೇಳಿಲ್ವೇ, ಆಯಸ್ಸಿದ್ದು ಸತ್ತವರನ್ನು ಮಾತ್ರ ಬದುಕಿಸಲು ಸಾಧ್ಯ, ಆಯಸ್ಸು ಮುಗಿದವರನ್ನಲ್ಲ. ಈ ಮಗುವಿನ ಆಯಸ್ಸು ಮುಗಿದಿದೆ. ಈ ಸಾವಿಗೆ ನೀವೊಂದು ನೆಪ ಅಷ್ಟೇ. ನಿಮ್ಮ ಪಾಪಗಳ ಬುತ್ತಿಗೆ ಇದೂ ಸೇರ್ಪಡೆಯಾಯಿತು. ನೀವದನ್ನು ಅನುಭವಿಸಲೇಬೇಕು. ಸದ್ಗತಿ ಪ್ರಾಪ್ತಿರಸ್ತು. ಗುರುಗಳೇ 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 ಗುರುಗಳೇ, ಅಯ್ಯೋ